ಆತ್ಮೀಯ ಬಂಧುಗಳೇ, ಉತ್ತರಾಯಣ ಪುಣ್ಯಕಾಲದ ಈ ಮಹಾ ಸುದಿನ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಆಚರಿಸುವಂತಹ ಒಂದು ಬಹಳ ಪ್ರಾಕೃತಿಕ ಹಾಗೂ ಸಾಂಪ್ರದಾಯಿಕ ಹಬ್ಬವಾಗಿದೆ. ಸಾಮಾನ್ಯವಾಗಿ ಪುಷ್ಯ ಮಾಸದಲ್ಲಿ ಬರುವಂತಹ ಮಕರ ಸಂಕ್ರಾಂತಿಯನ್ನು ಉತ್ತರಾಯಣ ಪುಣ್ಯಕಾಲವೆಂದೇ ಕರೀತಾರೆ. ಕೇವಲ ಬದುಕುವುದಕ್ಕೆ ಮಾತ್ರವಲ್ಲ, ಸಾಯುವುದಕ್ಕೂ ಕೂಡ ಉತ್ತರಾಯಣ ಪುಣ್ಯಕಾಲ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಇದಕ್ಕೆ ನಿದರ್ಶನ ಅಂತಂದರೆ ಮಹಾಭಾರತದಲ್ಲಿ ಭೀಷ್ಮರು ಕೂಡ ದೇಹವನ್ನು ತ್ಯಜಿಸಲು ಉತ್ತರಾಯಣ ಪುಣ್ಯಕಾಲದವರೆಗೆ ಶರಶೈಯಲ್ಲಿ ಹರಿಸ್ಮರಣೆ ಮಾಡ್ತಾ ಕಾದಿದ್ರು ಅಂತ ಹೇಳೋದಿದೆ. ಉತ್ತರಾಯಣ ದೇವತೆಗಳ ಕಾಲ, ದಕ್ಷಿಣಾಯನ ಪಿತೃಗಳ ಕಾಲ ಅಂತ ಹೇಳಲಾಗಿದೆ. ಸಮಸ್ತ ದೇವತಾ ಕಾರ್ಯ ಶುಭ ಕಾರ್ಯಗಳಿಗೆ ಉತ್ತರಾಯಣ ಕಾಲ ಶ್ರೇಷ್ಠವಾಗಿದೆ. ಸೂರ್ಯನು ಇದೇ ಜನವರಿ 13ರಂದು ರಾತ್ರಿ 12:57 ನಿರಯಣ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಈ ವೇಳೆಗೆ ರಾತ್ರಿ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಜನವರಿ 14ರಂದು ಮಕರ ಸಂಕ್ರಾಂತಿಯನ್ನು ಆಚರಿಸ್ತೇವೆ. 14ರಂದು ಹಗಲು ಪೂರ್ತಿ ಅಂದರೆ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೆ ಪುಣ್ಯ ಕಾಲವಿರುತ್ತೆ. ಈ ಪುಣ್ಯಕಾಲದಲ್ಲಿ ಕಪ್ಪು ಎಳ್ಳಿನೊಂದಿಗೆ ಸ್ನಾನ ಮಾಡಿ ಎಳ್ಳು ದಾನ ಮಾಡಬೇಕು. ದೇವಸ್ಥಾನಗಳಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಬೇಕು. ಮಾಡಿದ ದಾನ ನಮಗೆ ಸಿಗುತ್ತೆ ಅನ್ನೋದು ಮತ್ತು ಆ ಸೂರ್ಯ ನಮ್ಮನ್ನು ಅನುಗ್ರಹಿಸ್ತಾನೆ ಅನ್ನೋದು ಬಹಳ ಹಿಂದಿನಿಂದ ನಡೆದುಕೊಂಡು ಬಂದಂತಹ ಒಂದು ರೀತಿ. ಇದಕ್ಕಾಗಿಯೇ ಎಳ್ಳು ಬೆಲ್ಲ ಹಂಚುವುದು ಜನವರಿ 14ರಂದು. ಎಳ್ಳು ಬೆಲ್ಲವನ್ನು ಬಂಧು ಮಿತ್ರರಿಗೆ ಹಂಚುವ ನಲ್ಮೆಯ ಸಾಮಾಜಿಕ ಸಂಪ್ರದಾಯ ಮಕರ ಸಂಕ್ರಾಂತಿಯ ಒಂದು ವಿಶೇಷ. ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವ ದಿನವನ್ನು ಸಂಕ್ರಾಂತಿ ಅಂತ ಕರೀತಾರೆ. ಸಂಕ್ರಾಂತಿಯ ಶಬ್ದಾರ್ಥ ಅಂತಂದರೆ ಪರಿವರ್ತನೆ ಅಂತ ಕೂಡ ಹೇಳೋದಿದೆ. ಶಬ್ದದ ಅರ್ಥವೇನೋ ನಮಗೆ ಅರ್ಥ ಆಯಿತು, ಆದರೆ ಸಂಕ್ರಾಂತಿಯನ್ನು ಶಾಸ್ತ್ರ ರೀತಿಯಲ್ಲಿ ತಿಳಿಯೋದು ಹೇಗೆ ಅಂತಂದರೆ, ಶಿತಸ್ಯಾಂ ಕೃಷ್ಣತೈಲೈಹಿ ಸ್ನಾನ ಕಾರ್ಯಾಂ ಚೋದ್ವರ್ತನಂ ಶುಭೈ ತಿಲಾದ್ಯಯಾಶ್ಚ ವಿಪ್ರೇಭೌ ಸರ್ವದೇವೋತ್ತರಾಯಣೆ ತಿಲತೈಲೇನ ದೀಪಾಶ್ಚ ದೇಯಾಹ ದೇವಗೃಹ್ಯೇ ಶುಭಾಶಿಹಿ ಅಂತ ಹೇಳುವಂಥ ಮಾತಿದೆ. ಸಂಕ್ರಾಂತಿಯಂದು ಕಪ್ಪು ಎಳ್ಳಿನೊಂದಿಗೆ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಎಳ್ಳು ದಾನ ಕೊಡಬೇಕು, ದೇವಾಲಯಗಳಲ್ಲಿ ಎಳ್ಳೆಣ್ಣೆ ದೀಪವನ್ನು ಬೆಳಗಬೇಕು ಅನ್ನೋದು ಶಾಸ್ತ್ರ ದೃಷ್ಟಿಯಿಂದ ಸಂಕ್ರಾಂತಿಯ ಒಂದು ಪ್ರತೀಕ. ಧರ್ಮದೃಷ್ಟಿಯಲ್ಲಿ ಹೇಳೋದಾದರೆ, ಶಿಸಂಕ್ರಾಂತೌ ಯಾನಿ ದತ್ತಾನಿ ಹವ್ಯ ಕವ್ಯಾನಿ ದಾತೃಭಿಃ ತಾನಿ ನಿತ್ಯಂ ದದಾತ್ತರ್ಕ್ಯಾಹ ಪುನರ್ಜನ್ಮನಿ ಜನ್ಮನಿ ಅಂತ ಹೇಳುವಂಥ ಇನ್ನೊಂದು ಮಾತಿದೆ. ಈ ಹಬ್ಬಕ್ಕೂ ಎಳ್ಳಿಗೂ ನಿಕಟವಾದ ಸಂಬಂಧ ಇದೆ. ಎಳ್ಳು ಚಿಗಳಿ ಸಂಕ್ರಾಂತಿಯನ್ನು ಬೆಲ್ಲವನ್ನು ಹಾಕಿ ಮಾಡಿದಂತಹ ನೀರು ಆಪ್ಯಾಯಮಾನವಾಗಿರುತ್ತೆ ಅಂತ ಹೇಳ್ತಾರೆ. ಶೀತ ವಾತ ಜನ್ಯವಾದಂತಹ ಜಡ್ಡುಗಳು ಆಲಸ್ಯಗಳು ದೂರ ಮಾಡುವ ಸ್ನೇಹಿ ದ್ರವ್ಯಗಳ ಹಂಚಿಕೆ ಸೇವನೆ ದಾನ ಧರ್ಮ ಈ ಹಬ್ಬಗಳ ವೈಶಿಷ್ಟ್ಯ. ಇನ್ನು ಪ್ರಾಕೃತಿಕವಾಗಿ ನೋಡೋದಾದರೆ ಸಂಕ್ರಾಂತಿಯನ್ನು ಸುಗ್ಗಿ ಹಬ್ಬ ಅಂತ ಕೂಡ ಕರೆಯೋದಿದೆ. ಇದನ್ನು ಹಾಗೆ ನೋಡಿದ್ರೆ ದಕ್ಷಿಣ ಭಾರತದಲ್ಲಿ ಬಹಳ ಜಾಸ್ತಿ ಆಚರಿಸೋದು ರೂಢಿಯಲ್ಲಿರ್ತಕ್ಕಂಥ ಒಂದು ಹಬ್ಬವಾಗಿದೆ. ತಮಿಳುನಾಡಲ್ಲಿ ಇದನ್ನು ಭೋಗಿ ಹಬ್ಬ ಅಥವಾ ಪೊಂಗಲ್ ಅಂತ ಕೂಡ ಕರೀತಾರೆ. ಕೇರಳದಲ್ಲಿ ಶಬರಿಮಲೆಯ ಒಂದು ಜಾಗದಲ್ಲಿ ಮಕರ ಜ್ಯೋತಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಅಯ್ಯಪ್ಪ ವ್ರತಧಾರಿಗಳಾದಂತಹ ಜನರು ಶಬರಿಮಲೆಗೆ ತೆರಳಿ ತಮ್ಮ ಸ್ವಾಮಿಯ ಪಾದಕ್ಕೆರಗಿ ಮಕರ ಜ್ಯೋತಿಯ ದರ್ಶನವನ್ನು ಪಡೆದರೆ ಜನ್ಮ ಸಾರ್ಥಕವಾಗುತ್ತೆ ಅಂತಕ್ಕಂತಹ ನಂಬಿಕೆ ಕೂಡ ಲಕ್ಷೋಪಲಕ್ಷ ಜನರಿಗೆ ಇದೆ. ಈ ಜ್ಯೋತಿಯ ದರ್ಶನಕ್ಕಾಗಿ ವರ್ಷಂಪ್ರತಿ ಶಬರಿಮಲೆಯ ಸನ್ನಿಧಾನಕ್ಕೆ ಮಕರ ವಿಳಕ್ಕು ಎಂದು ಕರೆಯಲ್ಪಡುವ ಜ್ಯೋತಿಯನ್ನು ನೋಡೋದಕ್ಕೆ ಬಹಳಷ್ಟು ಲಕ್ಷೋಪಲಕ್ಷ ಜನರು ಕೂಡ ಅಲ್ಲಿಗೆ ಹೋಗಿ ಆ ಜ್ಯೋತಿಯನ್ನು ನೋಡಿ ಧನ್ಯತೆಯನ್ನು ಪಡೆಯೋದಿದೆ. ಸಂಕ್ರಾಂತಿಗೆ ಸಂಬಂಧಪಟ್ಟ ಆಚರಣೆಗಳಲ್ಲಿ ಮುಖ್ಯವಾಗಿ ಕಂಡುಬರುವುದು ಎಳ್ಳು ಬೆಲ್ಲ. ಮನೆಯಲ್ಲಿ ಎಳ್ಳು ಬೆಲ್ಲವನ್ನು ತಯಾರಿಸಿ ಸುತ್ತಲಿನ ಮನೆಗಳಿಗೆ ಅಂದರೆ ಬಂಧು ಮಿತ್ರರಿಗೆ ಎಳ್ಳನ್ನು ಹಂಚೋದು ಸಂಕ್ರಾಂತಿಯ ಸಂಪ್ರದಾಯ. ಎಳ್ಳಿನ ಜೊತೆಯಲ್ಲಿ ಸಕ್ಕರೆ ಅಚ್ಚುಗಳು, ಹಣ್ಣು ಮತ್ತು ಕಬ್ಬಿನ ತುಂಡುಗಳನ್ನು ಸಹ ಬೀರುವುದುಂಟು. ಸಣ್ಣ ಸಣ್ಣ ಚೂರುಗಳಾಗಿ ಕತ್ತರಿಸಿದ ಬೆಲ್ಲ, ಒಣಕೊಬ್ಬರಿ, ಹುರಿಗಡಲೆ, ಸಿಪ್ಪೆ ತೆಗೆದ ಕಡಲೆಕಾಯಿ ಬೀಜ ಹಾಗೂ ಹುರಿದ ಬಿಳಿ ಎಳ್ಳನ್ನು ಸೇರಿಸಿ ಎಳ್ಳು ಬೆಲ್ಲ ಮಾಡೋದಿದೆ. ಎಳ್ಳು ಬೆಲ್ಲವನ್ನು ಬಂಧು ಮಿತ್ರರಿಗೆ ಕೊಟ್ಟ ನಂತರ ಒಂದು ಸುಂದರವಾದಂತಹ ನಾಣ್ಣುಡಿಯು ಕೂಡ ಹೇಳೋದಿದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ. ಎಷ್ಟು ಸೊಗಸಾಗಿದೆ ನೋಡಿ.
ಇದು ಕರ್ನಾಟಕದಲ್ಲಿ ಸಂಪ್ರದಾಯಬದ್ಧವಾಗಿ ನಡೆಸುವಂತಹ ಒಂದು ಸುಂದರವಾದಂಥ ಹಬ್ಬ ಇದಾಗಿದೆ. ಇದಷ್ಟೇ ಅಲ್ಲದೆ ಖಗೋಳಶಾಸ್ತ್ರದ ಪ್ರಕಾರವೂ ಕೂಡ ಈ ಸಂಕ್ರಾಂತಿಗೆ ಬಹಳಷ್ಟು ಬೆಲೆ ಇದೆ ಹಾಗೂ ಬಹಳಷ್ಟು ಪ್ರಭಾವವಿದೆ. ಸೂರ್ಯನ ಉದಯ ಪೂರ್ವದಲ್ಲಿ ಮತ್ತು ಸೂರ್ಯಾಸ್ತಮಾನ ಪಶ್ಚಿಮದಲ್ಲಿ ಅಂತ ಹೇಳೋದಾದರೂ ಕೂಡ ಯಾವುದೇ ಸ್ಥಳದಲ್ಲಿ ಕರಾರುವಕ್ಕಾಗಿ ಪೂರ್ವದಲ್ಲೇ ಹುಟ್ಟುತ್ತಾನೆ, ಪಶ್ಚಿಮದಲ್ಲೇ ಮುಳುಗ್ತಾನೆ ಅಂತ ಹೇಳೋದು 2 ದಿನಗಳಲ್ಲಿ. ನಿಮಗೆಲ್ಲರಿಗೂ ಗೊತ್ತಿರೋ ಥರ ಅದನ್ನು ಈಕ್ವಿನಾಕ್ಸ್ ಅಂತ ಕರೀತಾರೆ. ಈ ಸಮದಿನಗಳಲ್ಲಿ ಮಾತ್ರ ಹಗಲು ಮತ್ತು ಇರುಳು ಎರಡೂ ಕೂಡ ಸಮನಾಗಿರುತ್ತೆ. ಅದು ನಮಗೆ ಗೊತ್ತಿರೋ ತರಹ ಡಿಸೆಂಬರ್ 22ರಂದು ಮತ್ತು ಸಂಕ್ರಾಂತಿ ದಿನ ಅಂತ ಅದನ್ನೇ ಗುರುತಿಸಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಸಾಂಪ್ರದಾಯಿಕವಾಗಿ ಜನವರಿ ತಿಂಗಳಲ್ಲಿ ನಾವು ಮಕರ ಸಂಕ್ರಾಂತಿಯನ್ನು ಆಚರಿಸ್ತೇವೆ. ರೈತರು ಮುಖ್ಯವಾಗಿ ಆಚರಿಸುವಂತಹ ಸುಗ್ಗಿ ಹಬ್ಬ ಅಂಥೇಳಿ ನಾವು ಈ ಒಂದು ಸಂಕ್ರಾಂತಿಯನ್ನು ಹೇಳೋದು ಕೂಡ ಇದೆ. ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವಂತಹ ಸಂಕ್ರಾಂತಿ ಹಬ್ಬ ಒಂದು ಸಮೃದ್ಧಿಯ ಸಂಕೇತ ಅಂದರೆ ತಪ್ಪಾಗಲ್ಲ. ಈ ಧಾರ್ಮಿಕ ತತ್ವಗಳಿಂದ ಸ್ವತಂತ್ರವಾಗಿ ಆಚರಿಸುತ್ತಾದರೂ ಕೂಡ ವೇದಾಂಗ, ಜ್ಯೋತಿಷ್ಯ, ಶಾಸ್ತ್ರ ತಳಹದಿ ಹೊಂದಿರುವಂತಹ ಮುಖ್ಯವಾಗಿ ಹಿಂದೂ ಧರ್ಮದಲ್ಲಿ ಆಚರಿಸುವಂತಹ ಹಬ್ಬ ಇದು. ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳಲ್ಲಿ ಬಹಳ ಮುಖ್ಯವಾಗಿ ಆಚರಿಸುವಂತಹ ಹಬ್ಬಗಳಲ್ಲಿ ಸಂಕ್ರಾಂತಿಯು ಕೂಡ ಒಂದು. ಇನ್ನು ಪೌರಾಣಿಕವಾಗಿ ನೋಡೋದಾದರೆ ಈ ಒಂದು ಕಾಲದಲ್ಲಿ ಶಿವ ಪಾರ್ವತಿಯರು ಭೂಲೋಕಕ್ಕೆ ಬರ್ತಾರೆ ಅಂತಲೂ ಹಾಗೂ ಇಡೀ ದಿನ ಈ ಭೂಲೋಕದಲ್ಲಿ ಅವರು ವಿವರಿಸ್ತಾರೆ ಅಂತ ಹೇಳೋ ಹಾಗೂ ಅವರನ್ನು ನೆನೆದು ಎಳ್ಳು ಬೆಲ್ಲವನ್ನು ಹಂಚಿ ಮತ್ತೆ ಸವಿಯುವಂತಹ ಜನರಿಗೆ ಅವರ ಆಶೀರ್ವಾದ ಇರುತ್ತೆ ಅಂತಲೂ ಕೂಡ ಹೇಳುವಂಥದ್ದಿದೆ. ಇಂತಹ ಒಂದು ಸಮೃದ್ಧಿ ಭರಿತವಾದಂತಹ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.